ಸಾಮಾನ್ಯ ವಿದ್ಯುತ್ ಗುತ್ತಿಗೆದಾರ ಸುದ್ದಿವಾಹಿನಿ ಮುಖ್ಯಸ್ಥನಾಗುವ ತನಕ ಭ್ರಷ್ಟಾಚಾರ, ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಪಣ ತೊಟ್ಟಿರುವ ಧೈರ್ಯಶಾಲಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯವನ್ನ ಕೊಡಿಸ್ತಾ ಇರುವ ಶೋಷಿತರ ಆಸರೆ, 270 ಅಡಿ ಎತ್ತರದ ಶ್ರೀರಾಮಾನುಜಾಚಾರ್ಯರ ವಿಗ್ರಹ ಸ್ಥಾಪಿಸುವ ಕನಸು ಕಂಡ ಸೇವಾನಿರತ. ಸರಳ ಜೀವಿ, ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿತ್ವ, ಸಾಂಸ್ಕೃತಿಕ ಚೇತನ, ಯುವಕರಿಗೆ ದಾರಿದೀಪ, ಅಸಹಾಯಕರ ಸೇವಕ ರಾಮಚಂದ್ರ ಆರ್ ಆನವೇರಿರವರು ಶಿವಮೊಗ್ಗ ಜಿಲ್ಲೆಯ ಆನವೇರಿ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿರುವ ಇವರು ಮೊದಲಿನಿಂದಲೂ ಜಾತಿ ವ್ಯವಸ್ಥೆಯನ್ನು ಬಲವಾಗಿ ವಿರೋಧಿಸುತ್ತಾ ಬಂದಂತಹವರು. ಸದಾ ಸಮಾಜದಲ್ಲಿನ ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ಸಿಡಿದೇಳುತ್ತಾ ಬಂದರು. ಚಿಕ್ಕಂದಿನಿಂದಲೂ ಸಹ ಸಮಾಜದ ಸ್ವಾಸ್ಥ್ಯವನ್ನು ಕದಡಿಸುವಂತಹ ಮನಸ್ಥಿತಿಗಳ ವಿರುದ್ಧ ಹೋರಾಟಗಳನ್ನ ಮಾಡಿಕೊಂಡೇ ಬಂದರು. ತನ್ನ ಸುತ್ತಮುತ್ತಲಿನ ಜನರಿಗೆ ಆಗ್ತಾ ಇರುವ ಅನ್ಯಾಯ, ಅಕ್ರಮ, ದೌರ್ಜನ್ಯ, ಸ್ವಜನ ಪಕ್ಷಪಾತ, ಕುತಂತ್ರಗಳ ವಿರುದ್ಧ ಸದಾ ಪ್ರತಿಭಟಿಸುತ್ತಾ ಬಂದವರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದ ಇವರು ಅವುಗಳ ಮೂಲಕ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡುತ್ತಾ ಮುಂದೆ ಸಾಗಿದ್ರು. ವೃತ್ತಿಯಲ್ಲಿ ಸಾಮಾನ್ಯ ವಿದ್ಯುತ್ ಗುತ್ತಿಗೆದಾರನಾಗಿ ಬೆಂಗಳೂರಿಗೆ ಕಾಲಿಟ್ಟ ಇವರು ಸಾಮಾನ್ಯರಂತೆ ಕನಸು ಕಂಡಿರಲಿಲ್ಲ. ಈ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಬೇಕು ಅಂತ ಪಣ ತೊಟ್ಟಿದ್ದವರು. ಶ್ರೀ ರಾಮಾನುಜಾಚಾರ್ಯರ ಪರಮ ಭಕ್ತನಾಗಿರುವ ರಾಮಚಂದ್ರರವರು ರಾಷ್ಟ್ರೀಯವಾದಿಯಾಗಿ ಧರ್ಮಕ್ಕೆ ಆಪತ್ತು ಬಂದಾಗ ಬೀದಿಗಿಳಿದು ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಸನಾತನ ಧರ್ಮ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಆಧುನಿಕತೆಯತ್ತ ಹೆಜ್ಜೆ ಇಟ್ಟರು. ಕಾಲಕಾಲಕ್ಕೆ ಹೊಸ ಪ್ರಯತ್ನಗಳಿಗೆ ಕೈ ಹಾಕಿ ಅದರಲ್ಲಿ ಸಕ್ಸಸ್ ಆಗುವ ಹಠ ಇವರಲ್ಲಿದೆ. ಅದರಂತೆ ತಮಗೆ ಅನ್ನ ಕೊಟ್ಟ ವೃತ್ತಿಗೆ ಸಂಬಂಧಿಸಿದಂತೆ ಮಾಸಪತ್ರಿಕೆಯೊಂದನ್ನು ಪ್ರಾರಂಭಿಸಿದ್ರು. ಆ ಪತ್ರಿಕೆಯೇ ವಿದ್ಯುತ್ವಾಣಿ. ಈ ಪತ್ರಿಕೆ ಮೂಲಕ ಇಂಧನ ಇಲಾಖೆಯ ಪ್ರಚಲಿತ ವಿದ್ಯಮಾನಗಳನ್ನು ಜನಸಾಮಾನ್ಯರಿಗೆ ತಿಳಿಯಪಡಿಸ್ತಾ ಇದ್ರು. ಇಷ್ಟು ಮಾತ್ರವಲ್ಲ, ಇದೇ ಇಲಾಖೆಯಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರಗಳನ್ನು, ಭ್ರಷ್ಟ ಅಧಿಕಾರಿಗಳ ಬಂಡವಾಳವನ್ನು ಬಯಲಿಗೆಳೆಯುವುದರ ಮೂಲಕ ಅವರಿಗೆ ತಕ್ಕ ಶಿಕ್ಷೆ ಆಗುವಂತೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ರು. ವಿದ್ಯುತ್ವಾಣಿ ಪತ್ರಿಕೆ ಮಾತ್ರ ಇವರ ಶ್ರಮ ನಿಲ್ಲಲಿಲ್ಲ. ಮತ್ತೆ ಬಹುದೊಡ್ಡ ಕನಸನ್ನ ಕಂಡ್ರು. ಸುದ್ದಿಸೌಧ ಎಂಬ ವಾರಪತ್ರಿಕೆಯೊಂದಿಗೆ ಅಶ್ವವೇಗ ಸುದ್ದಿವಾಹಿನಿ ಮತ್ತು ಅಶ್ವಗಾನ ಮನರಂಜನಾ ವಾಹಿನಿಗಳನ್ನ ಸ್ಥಾಪಿಸಿದ್ರು. ಅದು ಈಗ ನಿಮ್ಮ ಮುಂದಿವೆ. ಪತ್ರಿಕೋದ್ಯಮದಲ್ಲಿ ಈಗ ವೃತ್ತಿಪರತೆ ಕೊರತೆ ಇದೆ. ಪತ್ರಕರ್ತರಿಗಿಂತ ಹೆಚ್ಚಾಗಿ ಉದ್ಯಮಿಗಳು ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಪತ್ರಿಕೋದ್ಯಮ ತನ್ನತನವನ್ನು ಕಳೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ವೃತ್ತಿಪರ ಪತ್ರಕರ್ತರನ್ನೇ ಒಟ್ಟುಗೂಡಿಸಿ 2 ವಾಹಿನಿಗಳನ್ನ ಕಟ್ಟಿದ್ರು. ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಡಿಯಲ್ಲಿ ಅಶ್ವವೇಗ ನ್ಯೂಸ್ ಚಾನೆಲ್ ಹಾಗೂ ಅಶ್ವಗಾನ ಎಂಬ ಸಂಗೀತ ಮನೋರಂಜನೆಯ ಚಾನೆಲ್ಗಳನ್ನ ರಾಷ್ಟ್ರಾರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ಉದ್ಯಮವಾಗಿ ಭಾವಿಸದೆ ರಾಷ್ಟ್ರ ಧರ್ಮಕ್ಕಾಗಿ ಮೀಸಲಿಟ್ಟು ಆ ಮೂಲಕ ಶ್ರಮಿಸಲಿದ್ದಾರೆ. ನಮ್ಮ ಧರ್ಮ, ಸಮಾಜ, ಮಂದಿರ, ಮಠ, ಭಾರತೀಯ ಸಂಸ್ಕೃತಿ, ಸಂಪ್ರದಾಯಕ್ಕೆ ಆಪತ್ತು ಬಂದೊದಗುವ ಮುನ್ನ ಸಮಾಜವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಲಿದ್ದಾರೆ. ಯಾವುದೇ ಭೇದವಿಲ್ಲದೆ ಈ ವಾಹಿನಿ ಧ್ವನಿ ಎತ್ತಲಿದೆ. ರಾಮಚಂದ್ರ ಆರ್ ಆನವೇರಿರವರು ಈ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಸಾರ್ಥಕ ಜೀವನವನ್ನ ನಡೆಸುತ್ತಿದ್ದಾರೆ. ಇದೀಗ ಅಶ್ವವೇಗ ಚಾನೆಲ್ ಕಟ್ಟೋದ್ರ ಮೂಲಕ ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಆ ಮೂಲಕ ನೂರಾರು ಪತ್ರಕರ್ತರನ್ನು ಪತ್ರಿಕೋದ್ಯಮಕ್ಕೆ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಕೈವಾಡವಿಲ್ಲ, ಯಾವುದೇ ಉದ್ಯಮಿಯ ಹಣವಿಲ್ಲ. ಪತ್ರಕರ್ತರೇ ಸೇರಿ ಕಟ್ಟಿರುವ ಸುಂದರ ಚಾನೆಲ್ ಇದು. ಯಾರ ಹಂಗಿಗೂ ಒಳಗಾಗದೆ ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸಲಿದೆ.
ಕಾಲಕಾಲಕ್ಕೆ ನಿಷ್ಪಕ್ಷಪಾತ ಸುದ್ದಿಗಳನ್ನು ಕಟ್ಟಕಡೆಯ ಸಾಮಾನ್ಯನಿಗೂ ತಲುಪಿಸುವಂತಹ ಗುರಿಯನ್ನು ಹೊಂದಿದ್ದಾರೆ. ಇವರು ಯಾರ ಹಂಗಿಗೂ ಒಳಗಾಗಿಲ್ಲ ಅನ್ನೋದು ನಿಮ್ಮ ಕಣ್ಣ ಮುಂದಿಗೆ ಇದೆ. ಪ್ರತಿನಿತ್ಯ ಈ ಸಮಾಜಕ್ಕೆ ಬೇಕಿರುವ ಜೊತೆಗೆ ಅದೇ ಸಮಾಜ ಎಚ್ಚೆತ್ತುಕೊಳ್ಳುವಂತಹ ಕಾರ್ಯವನ್ನು ಈ ಅಶ್ವವೇಗ ವಾಹಿನಿ ಮಾಡುತ್ತದೆ. ಎಲ್ಲರನ್ನೂ ಪ್ರಶ್ನಿಸುವಂತಹ ಹಕ್ಕು ಈ ವಾಹಿನಿಗಿದೆ. ಆದರೆ ಭ್ರಷ್ಟ ಅಧಿಕಾರಿಗಳನ್ನ ಹಾಗೂ ಭ್ರಷ್ಟ ಜನನಾಯಕರನ್ನ ಪ್ರಶ್ನಿಸಲಾಗದೆ ಸಾಮಾನ್ಯ ಜನರು ಮೂಕರಾಗ್ತಾ ಇದ್ದಾರೆ. ಎಂತಹವರಿಗಾಗಿ ಹುಟ್ಟಿಕೊಂಡಿದ್ದೇ ಈ ಅಶ್ವವೇಗ ಚಾನೆಲ್. ಎಲ್ಲಿ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳಿರುತ್ತವೆಯೋ ಅಲ್ಲಿ ನಮ್ಮ ವಾಹಿನಿ ಇರುತ್ತೆ. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಡುವಂತಹ ಉದ್ದೇಶ ನಮ್ಮ ವಾಹಿನಿಯ ಗುರಿ. ಯಾರ ಒತ್ತಡಗಳಿಗೆ, ಬೆದರಿಕೆಗಳಿಗೆ ಮಣಿಯದೆ ತಮ್ಮದೇ ಆದ ಸಿದ್ಧಾಂತವನ್ನ ಇಟ್ಟುಕೊಂಡು ರಾಜ್ಯದ ಜನರ ಮುಂದೆ ಬರ್ತಾ ಇವೆ. ರಾಮಚಂದ್ರರವರ ಸಾಧನೆ ಇಲ್ಲಿಗೆ ನಿಲ್ಲುವುದಿಲ್ಲ. ಇವರು ಬಹಳ ಶ್ರದ್ಧೆಯಿಂದ ಆರಾಧಿಸುವ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಮೇರು ವ್ಯಕ್ತಿತ್ವವಾದ ಶ್ರೀ ಶ್ರೀ ರಾಮಾನುಜಾಚಾರ್ಯರ 270 ಅಡಿಗಳ ಎತ್ತರದ ಪಂಚಲೋಹದ ಬೃಹತ್ ಪ್ರತಿಮೆಯನ್ನು ತಮ್ಮ ಹುಟ್ಟೂರಾದ ಆನವೇರಿ ಬೆಟ್ಟದ ಮೇಲೆ ಸ್ಥಾಪಿಸುವ ಬಹುದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ಜಿಯರ್ ಸ್ವಾಮೀಜಿಯವರು ಈ ಮಹತ್ ಕಾರ್ಯಕ್ಕೆ ಸಂಪೂರ್ಣ ಆಶೀರ್ವಾದವನ್ನ ನೀಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಈ ಬೆಟ್ಟದ ಮೇಲೆ ಶ್ರೀ ಯದುಗಿರಿ ಯತಿರಾಜ ಮಠದ ಶಾಖೆ, ಸುಸಜ್ಜಿತ ಗೋಶಾಲೆ, ತ್ರಿಮತಸ್ಥರಿಗೆ ಆಗಮ ಪಾಠಶಾಲೆ, ಅಬಲಾಶ್ರಮ, ಬಡವರ್ಗದವರಿಗಾಗಿ ಕರಕುಶಲ ವಸ್ತುಗಳ ತಯಾರಿಕಾ ತರಬೇತಿ ಕೇಂದ್ರ, ಹೀಗೆ ಹಲವು ಯೋಜನೆಗಳ ಸ್ಥಾಪನೆಗೆ ರಾಮಚಂದ್ರರವರ ಸಂಕಲ್ಪ. ಈ ಮೂಲಕ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಲಿದ್ದಾರೆ. ಆದ್ದರಿಂದ ಶುಭ ಮುಹೂರ್ತದಲ್ಲಿ ಇವರಿಗೆ ರಾಷ್ಟ್ರ ಸೇವಾ ಕಾರ್ಯಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆ ಸಿಗಬೇಕಿದೆ.